ಮತ್ತೆ ಮತ್ತೆ ಬಾಲ ಬಿಚ್ಚುತ್ತಾ ಇದೆ ಪಾಕಿಸ್ತಾನ. ಪೂಂಚ್ನಲ್ಲಿ ಪಾಕ್ನಿಂದ ಕದನ ವಿರಾಮ ಮತ್ತೆ ಉಲ್ಲಂಘನೆ ಆಗ್ತಾ ಇದೆ. ಸತತ 4ನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಕುಪ್ವಾರ, ಪೂಂಚ್ ಪ್ರದೇಶಗಳಲ್ಲಿ ಸತತ 4ನೇ ದಿನವೂ ಕೂಡ ಪಾಕಿಸ್ತಾನ ಗುಂಡಿನ ದಾಳಿಯನ್ನ ಮುಂದುವರಿಸಿದೆ. ಪಹಲ್ಗಾಮ್ ದಾಳಿಯ ನಂತರ ಪೂಂಚ್ನಲ್ಲಿ ಫೈರಿಂಗ್ ಮಾಡ್ತಾ ಇದ್ದಾರೆ ಪಾಕಿಗಳು. ಪೂಂಚ್ನಲ್ಲಿ ಮೊದಲ ದಿನ ಕದನ ವಿರಾಮ ಉಲ್ಲಂಘನೆ ಮಾಡಲಾಯಿತು. ನಿಯಂತ್ರಣ ರೇಖೆಯುದ್ದಕ್ಕೂ ಪಾಕ್ ಫೈರಿಂಗ್ ಮಾಡಿಕೊಂಡೇ ಬಂದಿದೆ. ಪಾಕ್ ಸೇನೆಗೆ ತಕ್ಕ ಉತ್ತರವನ್ನ ಕೊಟ್ಟಿದೆ ಭಾರತೀಯ ಸೇನೆ. ಪಹಲ್ಗಾಮ್ನಲ್ಲಿ ಆ ನರಮೇಧ ನಡೆದ ದಿನದಿಂದಲೂ ಕೂಡ ಪೂಂಚ್ನಲ್ಲಿ ಸಿಕ್ಕಾಪಟ್ಟೆ ಫೈರಿಂಗ್ ನಡೀತಾ ಇದೆ ಪಾಕ್ ಕಡೆಯಿಂದ. ನೋಡಿ ಯಾವ ರೀತಿನಲ್ಲಿ ಫೈರಿಂಗ್ ನಡೆಯುತ್ತೆ ಅಂತ. ಭಾರತೀಯ ಸೇನೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಸತತ 4ನೇ ದಿನ ಇವತ್ತು ಪೂಂಚ್ನಲ್ಲಿ ಫೈರಿಂಗ್ ನಡೀತಾ ಇರ್ತಕ್ಕಂಥದ್ದು ಭಾರತೀಯ ಸೇನೆಯ ಮೇಲೆ. ಭಾರತೀಯ ಸೇನೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಕಂಟಿನ್ಯೂಯಸ್ ಆಗಿ ಫೈರ್ ಮಾಡ್ತಾ ಇದ್ದಾರೆ ಪೂಂಚ್ ಗಡಿ ಪ್ರದೇಶದಲ್ಲಿ. ಪಹಲ್ಗಾಂವ್ ದಾಳಿಯ ನಂತರದಲ್ಲಿ ನಿರಂತರವಾಗಿ ಫೈರಿಂಗ್ ನಡೀತಾ ಇದೆ ಪೂಂಚ್ ಪ್ರದೇಶದಲ್ಲಿ. ಮತ್ತೆ ಬಾಲ ಬಿಚ್ಚುತ್ತಾ ಇದೆ ಪಾಕಿಸ್ತಾನ. ಪೂಂಚ್ನಲ್ಲಿ ಪಾಕ್ನಿಂದ ಕದನ ವಿರಾಮ ಮತ್ತೆ ಉಲ್ಲಂಘನೆ ಆಗ್ತಾ ಇದೆ. ಸತತ 4ನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಕುಪ್ವಾರ, ಪೂಂಚ್ ಪ್ರದೇಶಗಳಲ್ಲಿ ಸತತ 4ನೇ ದಿನವೂ ಕೂಡ ಪಾಕಿಸ್ತಾನ ಗುಂಡಿನ ದಾಳಿಯನ್ನ ಮುಂದುವರಿಸಿದೆ. ಪಹಲ್ಗಾಮ್ ದಾಳಿಯ ನಂತರ ಪೂಂಚ್ನಲ್ಲಿ ಫೈರಿಂಗ್ ಮಾಡ್ತಾ ಇದ್ದಾರೆ ಪಾಕಿಗಳು. ಪೂಂಚ್ನಲ್ಲಿ ಮೊದಲ ದಿನ ಕದನ ವಿರಾಮ ಉಲ್ಲಂಘನೆ ಮಾಡಲಾಯಿತು. ನಿಯಂತ್ರಣ ರೇಖೆಯುದ್ದಕ್ಕೂ ಪಾಕ್ ಫೈರಿಂಗ್ ಮಾಡಿಕೊಂಡೇ ಬಂದಿದೆ. ಪಾಕ್ ಸೇನೆಗೆ ತಕ್ಕ ಉತ್ತರವನ್ನ ಕೊಟ್ಟಿದೆ ಭಾರತೀಯ ಸೇನೆ. ಪಹಲ್ಗಾಮ್ನಲ್ಲಿ ಆ ನರಮೇಧ ನಡೆದ ದಿನದಿಂದಲೂ ಕೂಡ ಪೂಂಚ್ನಲ್ಲಿ ಸಿಕ್ಕಾಪಟ್ಟೆ ಫೈರಿಂಗ್ ನಡೀತಾ ಇದೆ ಪಾಕ್ ಕಡೆಯಿಂದ. ನೋಡಿ ಯಾವ ರೀತಿನಲ್ಲಿ ಫೈರಿಂಗ್ ನಡೆಯುತ್ತೆ ಅಂತ. ಭಾರತೀಯ ಸೇನೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಸತತ 4ನೇ ದಿನ ಇವತ್ತು ಪೂಂಚ್ನಲ್ಲಿ ಫೈರಿಂಗ್ ನಡೀತಾ ಇರ್ತಕ್ಕಂಥದ್ದು ಭಾರತೀಯ ಸೇನೆಯ ಮೇಲೆ. ಭಾರತೀಯ ಸೇನೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಕಂಟಿನ್ಯೂಯಸ್ ಆಗಿ ಫೈರ್ ಮಾಡ್ತಾ ಇದ್ದಾರೆ ಪೂಂಚ್ ಗಡಿ ಪ್ರದೇಶದಲ್ಲಿ. ಪಹಲ್ಗಾಂವ್ ದಾಳಿಯ ನಂತರದಲ್ಲಿ ನಿರಂತರವಾಗಿ ಫೈರಿಂಗ್ ನಡೀತಾ ಇದೆ ಪೂಂಚ್ ಪ್ರದೇಶದಲ್ಲಿ. ಮತ್ತೆ ಬಾಲ ಬಿಚ್ಚುತ್ತಾ ಇದೆ ಪಾಕಿಸ್ತಾನ. ಪೂಂಚ್ನಲ್ಲಿ ಪಾಕ್ನಿಂದ ಕದನ ವಿರಾಮ ಮತ್ತೆ ಉಲ್ಲಂಘನೆ ಆಗ್ತಾ ಇದೆ. ಸತತ 4ನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಕುಪ್ವಾರ, ಪೂಂಚ್ ಪ್ರದೇಶಗಳಲ್ಲಿ ಸತತ 4ನೇ ದಿನವೂ ಕೂಡ ಪಾಕಿಸ್ತಾನ ಗುಂಡಿನ ದಾಳಿಯನ್ನ ಮುಂದುವರಿಸಿದೆ. ಪಹಲ್ಗಾಮ್ ದಾಳಿಯ ನಂತರ ಪೂಂಚ್ನಲ್ಲಿ ಫೈರಿಂಗ್ ಮಾಡ್ತಾ ಇದ್ದಾರೆ ಪಾಕಿಗಳು. ಪೂಂಚ್ನಲ್ಲಿ ಮೊದಲ ದಿನ ಕದನ ವಿರಾಮ ಉಲ್ಲಂಘನೆ ಮಾಡಲಾಯಿತು. ನಿಯಂತ್ರಣ ರೇಖೆಯುದ್ದಕ್ಕೂ ಪಾಕ್ ಫೈರಿಂಗ್ ಮಾಡಿಕೊಂಡೇ ಬಂದಿದೆ. ಪಾಕ್ ಸೇನೆಗೆ ತಕ್ಕ ಉತ್ತರವನ್ನ ಕೊಟ್ಟಿದೆ ಭಾರತೀಯ ಸೇನೆ. ಪಹಲ್ಗಾಮ್ನಲ್ಲಿ ಆ ನರಮೇಧ ನಡೆದ ದಿನದಿಂದಲೂ ಕೂಡ ಪೂಂಚ್ನಲ್ಲಿ ಸಿಕ್ಕಾಪಟ್ಟೆ ಫೈರಿಂಗ್ ನಡೀತಾ ಇದೆ ಪಾಕ್ ಕಡೆಯಿಂದ. ನೋಡಿ ಯಾವ ರೀತಿನಲ್ಲಿ ಫೈರಿಂಗ್ ನಡೆಯುತ್ತೆ ಅಂತ. ಭಾರತೀಯ ಸೇನೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಸತತ 4ನೇ ದಿನ ಇವತ್ತು ಪೂಂಚ್ನಲ್ಲಿ ಫೈರಿಂಗ್ ನಡೀತಾ ಇರ್ತಕ್ಕಂಥದ್ದು ಭಾರತೀಯ ಸೇನೆಯ ಮೇಲೆ. ಭಾರತೀಯ ಸೇನೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಕಂಟಿನ್ಯೂಯಸ್ ಆಗಿ ಫೈರ್ ಮಾಡ್ತಾ ಇದ್ದಾರೆ ಪೂಂಚ್ ಗಡಿ ಪ್ರದೇಶದಲ್ಲಿ. ಪಹಲ್ಗಾಂವ್ ದಾಳಿಯ ನಂತರದಲ್ಲಿ ನಿರಂತರವಾಗಿ ಫೈರಿಂಗ್ ನಡೀತಾ ಇದೆ ಪೂಂಚ್ ಪ್ರದೇಶದಲ್ಲಿ. ಮತ್ತೆ ಬಾಲ ಬಿಚ್ಚುತ್ತಾ ಇದೆ ಪಾಕಿಸ್ತಾನ. ಪೂಂಚ್ನಲ್ಲಿ ಪಾಕ್ನಿಂದ ಕದನ ವಿರಾಮ ಮತ್ತೆ ಉಲ್ಲಂಘನೆ ಆಗ್ತಾ ಇದೆ. ಸತತ 4ನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಕುಪ್ವಾರ, ಪೂಂಚ್ ಪ್ರದೇಶಗಳಲ್ಲಿ ಸತತ 4ನೇ ದಿನವೂ ಕೂಡ ಪಾಕಿಸ್ತಾನ ಗುಂಡಿನ ದಾಳಿಯನ್ನ ಮುಂದುವರಿಸಿದೆ. ಪಹಲ್ಗಾಮ್ ದಾಳಿಯ ನಂತರ ಪೂಂಚ್ನಲ್ಲಿ ಫೈರಿಂಗ್ ಮಾಡ್ತಾ ಇದ್ದಾರೆ ಪಾಕಿಗಳು.
ಪೂಂಚ್ನಲ್ಲಿ ಮೊದಲ ದಿನ ಕದನ ವಿರಾಮ ಉಲ್ಲಂಘನೆ ಮಾಡಲಾಯಿತು. ನಿಯಂತ್ರಣ ರೇಖೆಯುದ್ದಕ್ಕೂ ಪಾಕ್ ಫೈರಿಂಗ್ ಮಾಡಿಕೊಂಡೇ ಬಂದಿದೆ. ಪಾಕ್ ಸೇನೆಗೆ ತಕ್ಕ ಉತ್ತರವನ್ನ ಕೊಟ್ಟಿದೆ ಭಾರತೀಯ ಸೇನೆ. ಪಹಲ್ಗಾಂವ್ನಲ್ಲಿ ಆ ನರಮೇಧ ನಡೆದ ದಿನದಿಂದಲೂ ಕೂಡ ಪೂಂಚ್ನಲ್ಲಿ ಸಿಕ್ಕಾಪಟ್ಟೆ ಫೈರಿಂಗ್ ನಡೀತಾ ಇದೆ ಪಾಕ್ ಕಡೆಯಿಂದ. ನೋಡಿ ಯಾವ ರೀತಿನಲ್ಲಿ ಫೈರಿಂಗ್ ನಡೆಯುತ್ತೆ ಅಂತ. ಭಾರತೀಯ ಸೇನೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಸತತ 4ನೇ ದಿನ ಇವತ್ತು ಪೂಂಚ್ನಲ್ಲಿ ಫೈರಿಂಗ್ ನಡೀತಾ ಇರ್ತಕ್ಕಂಥದ್ದು ಭಾರತೀಯ ಸೇನೆಯ ಮೇಲೆ. ಭಾರತೀಯ ಸೇನೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಕಂಟಿನ್ಯೂಯಸ್ ಆಗಿ ಫೈರ್ ಮಾಡ್ತಾ ಇದ್ದಾರೆ ಪೂಂಚ್ ಗಡಿ ಪ್ರದೇಶದಲ್ಲಿ. ಪಹಲ್ಗಾಂವ್ ದಾಳಿಯ ನಂತರದಲ್ಲಿ ನಿರಂತರವಾಗಿ ಫೈರಿಂಗ್ ನಡೀತಾ ಇದೆ ಪೂಂಚ್ ಪ್ರದೇಶದಲ್ಲಿ. ಮತ್ತೆ ಬಾಲ ಬಿಚ್ಚುತ್ತಾ ಇದೆ ಪಾಕಿಸ್ತಾನ. ಪೂಂಚ್ನಲ್ಲಿ ಪಾಕ್ನಿಂದ ಕದನ ವಿರಾಮ ಮತ್ತೆ ಉಲ್ಲಂಘನೆ ಆಗ್ತಾ ಇದೆ. ಸತತ 4ನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಕುಪ್ವಾರ ಪೂಂಚ್ ಪ್ರದೇಶಗಳಲ್ಲಿ ಸತತ 4ನೇ ದಿನವೂ ಕೂಡ ಪಾಕಿಸ್ತಾನ ಗುಂಡಿನ ದಾಳಿಯನ್ನ ಮುಂದುವರೆಸಿದೆ. ಪಹಲ್ಗಾಂವ್ ದಾಳಿಯ ನಂತರ ಪೂಂಚ್ನಲ್ಲಿ ಫೈರಿಂಗ್ ಮಾಡ್ತಾ ಇದ್ದಾರೆ ಪಾಕಿಗಳು. ಪೂಂಚ್ನಲ್ಲಿ ಮೊದಲ ದಿನ ಕದನ ವಿರಾಮ ಉಲ್ಲಂಘನೆ ಮಾಡಲಾಯಿತು. ನಿಯಂತ್ರಣ ರೇಖೆಯುದ್ದಕ್ಕೂ ಪಾಕ್ ಫೈರಿಂಗ್ ಮಾಡಿಕೊಂಡೇ ಬಂದಿದೆ. ಪಾಕ್ ಸೇನೆಗೆ ತಕ್ಕ ಉತ್ತರವನ್ನ ಕೊಟ್ಟಿದೆ ಭಾರತೀಯ ಸೇನೆ. ಪಹಲ್ಗಾಂವ್ನಲ್ಲಿ ಆ ನರಮೇಧ ನಡೆದ ದಿನದಿಂದಲೂ ಕೂಡ ಪೂಂಚ್ನಲ್ಲಿ ಸಿಕ್ಕಾಪಟ್ಟೆ ಫೈರಿಂಗ್ ನಡೀತಾ ಇದೆ ಪಾಕ್ ಕಡೆಯಿಂದ. ನೋಡಿ ಯಾವ ರೀತಿನಲ್ಲಿ ಫೈರಿಂಗ್ ನಡೆಯುತ್ತೆ ಅಂತ. ಭಾರತೀಯ ಸೇನೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಸತತ 4ನೇ ದಿನ ಇವತ್ತು ಪೂಂಚ್ನಲ್ಲಿ ಫೈರಿಂಗ್ ನಡೀತಾ ಇರ್ತಕ್ಕಂಥದ್ದು ಭಾರತೀಯ ಸೇನೆಯ ಮೇಲೆ. ಭಾರತೀಯ ಸೇನೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಕಂಟಿನ್ಯೂಯಸ್ ಆಗಿ ಫೈರ್ ಮಾಡ್ತಾ ಇದ್ದಾರೆ ಪೂಂಚ್ ಗಡಿ ಪ್ರದೇಶದಲ್ಲಿ. ಪಹಲ್ಗಾಂವ್ ದಾಳಿಯ ನಂತರದಲ್ಲಿ ನಿರಂತರವಾಗಿ ಫೈರಿಂಗ್ ನಡೀತಾ ಇದೆ ಪೂಂಚ್ ಪ್ರದೇಶದಲ್ಲಿ. ಮತ್ತೆ ಬಾಲ ಬಿಚ್ಚುತ್ತಾ ಇದೆ ಪಾಕಿಸ್ತಾನ. ಪೂಂಚ್ನಲ್ಲಿ ಪಾಕ್ನಿಂದ ಕದನ ವಿರಾಮ ಮತ್ತೆ ಉಲ್ಲಂಘನೆ ಆಗ್ತಾ ಇದೆ. ಸತತ 4ನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಕುಪ್ವಾರ ಪೂಂಚ್ ಪ್ರದೇಶಗಳಲ್ಲಿ ಸತತ 4ನೇ ದಿನವೂ ಕೂಡ ಪಾಕಿಸ್ತಾನ ಗುಂಡಿನ ದಾಳಿಯನ್ನ ಮುಂದುವರೆಸಿದೆ. ಪಹಲ್ಗಾಂವ್ ದಾಳಿಯ ನಂತರ ಪೂಂಚ್ನಲ್ಲಿ ಫೈರಿಂಗ್ ಮಾಡ್ತಾ ಇದ್ದಾರೆ ಪಾಕಿಗಳು. ಪೂಂಚ್ನಲ್ಲಿ ಮೊದಲ ದಿನ ಕದನ ವಿರಾಮ ಉಲ್ಲಂಘನೆ ಮಾಡಲಾಯಿತು. ನಿಯಂತ್ರಣ ರೇಖೆಯುದ್ದಕ್ಕೂ ಪಾಕ್ ಫೈರಿಂಗ್ ಮಾಡಿಕೊಂಡೇ ಬಂದಿದೆ. ಪಾಕ್ ಸೇನೆಗೆ ತಕ್ಕ ಉತ್ತರವನ್ನ ಕೊಟ್ಟಿದೆ ಭಾರತೀಯ ಸೇನೆ. ಪಹಲ್ಗಾಂವ್ನಲ್ಲಿ ಆ ನರಮೇಧ ನಡೆದ ದಿನದಿಂದಲೂ ಕೂಡ ಪೂಂಚ್ನಲ್ಲಿ ಸಿಕ್ಕಾಪಟ್ಟೆ ಫೈರಿಂಗ್ ನಡೀತಾ ಇದೆ ಪಾಕ್ ಕಡೆಯಿಂದ. ನೋಡಿ ಯಾವ ರೀತಿನಲ್ಲಿ ಫೈರಿಂಗ್ ನಡೆಯುತ್ತೆ ಅಂತ. ಭಾರತೀಯ